ನಮಸ್ಕಾರ ಸ್ನೇಹಿತರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆರಂಭವಾಗುವ ಸೂಚನೆ ಸಿಕ್ಕಿದೆ. ಆಗಸ್ಟ್ ಮೊದಲನೇ ವಾರ ದಕ್ಷಿಣ ಕರ್ನಾಟಕಕ್ಕೆ ಭಾರೀ ನಿರ್ಣಾಯಕ. 2 ದಿನಗಳೇ ಕರ್ನಾಟಕದ ನೀರಿನ ಭವಿಷ್ಯವನ್ನು ನಿರ್ಧರಿಸಲಿರುವ ದಿನಗಳು. ಇಂದು ಮತ್ತು ನಾಳೆಯೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈ ಮುಂಗಾರು ಅವಧಿ ಅತ್ಯಂತ ಉತ್ತಮ ಮಳೆಯ ನಿರೀಕ್ಷೆ ಇದೆ. ಉಪಗ್ರಹ ಚಿತ್ರಗಳನ್ನು ಗಮನಿಸಿದರೆ ರಬ್ಬಿ ಸಮುದ್ರದಿಂದ ಬಲವಾದ ತೇವಾಂಶಭರಿತ ಪಶ್ಚಿಮ ಲೋ ಲೆವೆಲ್ ಜೆಟ್ ಗಾಳಿ ಮತ್ತು 500 HPA ದಟ್ಟ ಮೋಡಗಳು ಕೇರಳ, ಕರಾವಳಿ ಮತ್ತು ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ನಿರಂತರವಾಗಿ ಹರಿಯುತ್ತಿವೆ. ಈ ತೇವಾಂಶಭರಿತ ಗಾಳಿಗಳು ಪಶ್ಚಿಮ ಘಟ್ಟಕ್ಕೆ ಅಪ್ಪಳಿಸುತ್ತಿರುವುದರಿಂದ ದಟ್ಟ ಮಳೆ ಮೋಡಗಳು ನಿರ್ಮಾಣವಾಗಿ ವ್ಯಾಪಕ ಮಳೆಗೆ ಕಾರಣವಾಗುತ್ತಿವೆ. ಹೆಚ್ಚು ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಪ್ರದೇಶಗಳಲ್ಲಿ ಕೇರಳ, ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶವೂ ಕೂಡ ಇದೆ. ಅವು ತಮಿಳುನಾಡಿನ ನೀಲಗಿರಿ ಮತ್ತು ಕನ್ಯಾಕುಮಾರಿ ಕೂಡ ಸೇರಿವೆ. ಈ ಮಳೆಯಿಂದ ಆಣೆಕಟ್ಟುಗಳಿಗೆ ನೀರಿನ ಹರಿವು ಖಂಡಿತವಾಗಿಯೂ ಹೆಚ್ಚಾಗಲಿದೆ. ಆದರೆ ಜೂನ್ ತಿಂಗಳಿನಲ್ಲಿ ಭಾರೀ ಮಳೆ ಕೊರತೆಯನ್ನು ಈ ಕೇವಲ 2 ದಿನಗಳ ಮಳೆಯ ಭವಿಷ್ಯದಿಂದ ಸಂಪೂರ್ಣವಾಗಿ ಸರಿದೂಗಿಸಲು ಸಾಧ್ಯವಿಲ್ಲ. ಇನ್ನೊಂದು ಆತಂಕದ ವಿಷಯವೇನೆಂದರೆ ಆಗಸ್ಟ್ ತಿಂಗಳ ಬಹುಭಾಗ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳು ಅತಿ ಹೆಚ್ಚು ಮಳೆಯಾಗುವ ಸಮಯವಾಗಿರುವುದರಿಂದ ಈ ಮುನ್ಸೂಚನೆ ಜಲಾನಯನಗಳ ನೀರಿನ ಸಂಗ್ರಹಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಮುಂದಿನ 2 ದಿನಗಳು ಮಳೆಯ ಪ್ರಮಾಣ ಮತ್ತು ಮುಂಗಾರು ಚಟುವಟಿಕೆಗಳ ಮೇಲೆ ಈ ವರ್ಷದ ನೀರಿನ ಪರಿಸ್ಥಿತಿಯನ್ನು ಕೂಡ ನಿರ್ಧರಿಸಲಿದ್ದು, ಹವಾಮಾನದ ಇನ್ನಷ್ಟು ನಿಖರ ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಧನ್ಯವಾದಗಳು.